ಎಲ್ಲರಿಗೂ ಹೇಗಿದ್ದೀರಾ? ಸೊ ಅಲ್ಲಿ ನಂದು ವಿಡಿಯೋ ಹಾಕಿ ಆಯಿತು ಉದ್ಯೋಗದ ಚಾನಲಲ್ಲಿ. ತುಂಬ ಅಂದರೆ ತುಂಬ ಜಾಬ್ಸ್ ಇದೆ. ಯಾವುದು ಬಿಡಬೇಕು ಯಾವುದು ಹೇಳಬೇಕು ಒಂದು ಗೊತ್ತಾಗೋದಿಲ್ಲ, ಅಷ್ಟು ಜಾಬ್ಸ್ ಉಂಟು. ಸೊ ನಾನು ಬೆಳಿಗ್ಗೆ ಅಂದರೆ ಇವತ್ತು ನಿನ್ನೆ ಹೇಳಿದೆ ಅಲ್ವ, ನಾನು ಇದಕ್ಕೆ ಹೋಗ್ತೇನೆ ಅಂತೇಳಿ. ಯಾವುದಕ್ಕೆ? ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಲಿಕ್ಕೆ, ನ್ಯೂಸ್ ಪೇಪರಲ್ಲಿ ನನಗೆ ಅಡ್ವರ್ಟೈಸ್ಮೆಂಟ್ ಹಾಕಬೇಕಲ್ಲ, ಅದಕ್ಕೆ ನನಗೆ ಹೋಗಲಿಕ್ಕಿತ್ತು. ಸೊ ನಾನು ಇವತ್ತು 9 ಗಂಟೆಗೆ ಮುಟ್ಟಿ ಅವರಿಗೆ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಯಾರಿಗಾದರೂ ಹಾಕಲಿಕ್ಕಿದೆ. ಯಾವ ರೀತಿ ಗೊತ್ತುಂಟು ಅಂದರೆ ಮಿನಿಮಮ್ ಅವರದ್ದು ಇಷ್ಟೇ ಕ್ವಾಂಟಿಟಿ ಅಂತ ಇರ್ತದೆ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಲಿಕ್ಕೆ. ನಾನು ಪ್ಯಾಂಪ್ಲೆಟ್ ಉಂಟಲ್ವ, ಅದನ್ನು ಹಾಕಿದ್ದು. ಪ್ಯಾಂಪ್ಲೆಟನ್ನು ಅಂದರೆ 600 ಕ್ವಾಂಟಿಟಿ, ಟೋಟಲ್ 600 ಕ್ವಾಂಟಿಟಿ, 600 ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತದೆ. ಸೊ ಅದು ಆಗಲಿಕ್ಕಿತ್ತು. ಮತ್ತು ಎಕ್ಸ್ಟ್ರಾ ಪೇಪರಲ್ಲಿ ಹಾಕಿದ್ದಕ್ಕೆ 300 ರುಪೀಸ್ ತಗೊಳ್ತಾರೆ. ಮತ್ತು 600 ಕ್ವಾಂಟಿಟಿಗೆ 600 ರೂಪಾಯಿ ತಗೊಳ್ತಾರೆ, ಒಂದಕ್ಕೆ 100 ರೂಪಾಯಿ ಲೆಕ್ಕದಂತ ತಗೊಳ್ತಾರೆ ಹಾಗೆ. ಸೊ ನನಗೆ ಅದೆಲ್ಲ ಹಾಕಿ ಆಯಿತು ಕೆಲಸ. ಮತ್ತು ನಂದು ಅಲ್ಲಿ ಡೇ ಕೇರ್ ಸೆಂಟರಿಗೆ ಹೋಗಿ ತೋರಿಸ್ತೇನೆ. ಕರ್ಟನ್ ಎಲ್ಲ ನಾನು ತಂದದ್ದು ಆನ್ಲೈನಿಂದ, ತುಂಬ ಸಾಫ್ಟ್ ಉಂಟು, ಬೇಬಿ ಪಿಂಕ್ ಕರ್ಟನ್ ಆಯಿತಾ, ಭಾರಿ ಚೆಂದ ಉಂಟು ಸಾಫ್ಟಾಗಿ. ನನಗೆ ಇಲ್ಲಿ ಅದೆಲ್ಲ ತೋರಿಸಲಿಕ್ಕೆ ಬೇಡ, ಅಂದರೆ ಅಲ್ಲಿ ಹೋಗಿ ನಿಮಗೆ ಓಪನ್ ಮಾಡಿಯೇ ತೋರಿಸ್ತೇನೆ. ಯಾರಿಗಾದರೂ ಬೇಕಂತಾದರೆ, ನನ್ನ ಹಾಗೆಯೇ ಕೆಲವೊಮ್ಮೆ ಏನಾದರೂ ಬಿಸ್ನೆಸ್ ಹಾಕುವವರೆಲ್ಲ ಇರ್ತಾರಲ್ವ, ಸೊ ಅದಕ್ಕೋಸ್ಕರ ನಿಮಗೆ ಮತ್ತೆ ನಾನು ಎಲ್ಲ ಶೇರ್ ಮಾಡ್ತೇನೆ. ನಾನು ಫ್ರೀ ಆಗೆಲ್ಲ ಇರುವಾಗ ವಿಡಿಯೋ ಮಾಡ್ತೇನೆ ಅದರದ್ದು. ಸೊ ನಿಮಗೆ ಬೇಕಾದರೆ ಲಿಂಕ್ ಬೇಕಾದರೆ ಕೂಡ ಕಳಿಸ್ತೇನೆ, ಇರ್ತಾರೆ ನಂದು ಅದರಲ್ಲಿ. ನನಗೇನಿಲ್ಲ, ಲಿಂಕ್ ಕಳಿಸಿ ನನಗೇನು ಸಿಗೋದಿಲ್ಲ. ಆದರೂ ಯಾರಿಗಾದರೂ ಬೇಕಂತಾದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದರೆ ನಿಮಗೆ ತಗೊಳ್ಬೋದಲ್ವ. ಸೊ ನಾನು ಐಟಮ್ಸ್ ಎಲ್ಲ ತೋರಿಸ್ತೇನೆ, ಇಷ್ಟ ಆದರೆ ಹೇಳಿ. ಮತ್ತು ಕೆಲವು ಕಡೆದ್ದು ನಾನು ಟಾಯ್ಸ್ ಎಲ್ಲ ಎಲ್ಲಿ ತಗೊಂಡದ್ದು ಎಲ್ಲ ಹೇಳ್ತೇನೆ. ಆನ್ಲೈನಲ್ಲಿ ನಾನು 2 ಟಾಯ್ಸ್ ತರಿಸಿದ್ದೆ, ತುಂಬ ಒಳ್ಳೆಯದುಂಟು, ತುಂಬ ಚೆಂದ ಉಂಟು. ಕ್ವಾಲಿಟಿ ವೈಸ್ ಚೆಂದ ಉಂಟು, ಕಲರ್ ವೈಸ್ ಚೆಂದ ಉಂಟು. ಆನ್ಲೈನಲ್ಲಿ ಇಮೇಜಲ್ಲಿ ಹೇಗೆ ತೋರಿಸಿದ್ದಾರೆ ಫೋಟೋದಲ್ಲಿ, ನನಗೆ ಹಾಗೆಯೇ ಕ್ವಾಲಿಟಿ ಬಂದಿದೆ. ತುಂಬ ಚೆನ್ನಾಗಿತ್ತು. ಆದರೆ ಕಲರ್ ಒಂದು ಸ್ವಲ್ಪ ಬೇರೆ ಬಂದಿದೆ ನನಗೆ, ಅಂದರೆ ಅದು ಸ್ಲೈಡ್ ಉಂಟು, ಸ್ಲೈಡಿಗಿದ್ದು ಅದಕ್ಕೆ ನನಗೆ ಪರ್ಪಲ್ ವಿತ್ ಎಲ್ಲೋ ಹೇಳಿದ್ದೆ, ನಾನು ಚೂಸ್ ಮಾಡಿದ್ದೆ ಕಲರ್. ಬಟ್ ನನಗೆ ಬಂದದ್ದು ಬ್ಲೂ ವಿತ್ ಎಲ್ಲೋ ಅದು ಬಂದದ್ದು. ಬಟ್ ನಾನು ಎಕ್ಸ್ಚೇಂಜ್ ಮಾಡಲಿಲ್ಲ, ರಿಪ್ಲೇಸ್ಮೆಂಟ್. ಯಾಕಂತ ಹೇಳಿದರೆ ನನಗೆ ಕಲರ್ಗಿಂತ ನನಗೆ ಕ್ವಾಲಿಟಿ ಮೇನ್. ಸೊ ನನಗೆ ಕ್ವಾಲಿಟಿ ಒಳ್ಳೇದು ಬಂದಿದೆ, ಕ್ವಾಲಿಟಿ ವೈಸ್ ಒಳ್ಳೇದುಂಟು. ಸೊ ಹಾಗಾಗಿ ನನಗೆ ಫಿಟ್ಟಿಂಗ್ ಎಲ್ಲ ನಾನೇ ಮಾಡಿದ್ದು, ಸ್ಲೈಡಿಂಗಿದ್ದು. ಮತ್ತು ಇನ್ನೂ ಒಂದು ಹಾರ್ಸ್ ರೈಡ್, ಅಂದರೆ ವೀಲು ಬೇಡ, ವೀಲಿದ್ದು ನಾನು ಸೆಲೆಕ್ಟ್ ಮಾಡಿಲ್ಲ. ಮಕ್ಕಳು ತುಂಬ ರ್ಯಾಶಾಗಿ ಆಟ ಆಡುವಾಗ ಒಬ್ಬರಿಂದ ಒಬ್ಬರಿಗೆ ತಾಕ್ತಾರೆ. ಸೊ ಹಾಗಾಗಿ ಅದು ನಾನು ಮಾಡಲಿಲ್ಲ, ವೀಲಿದ್ದು ತರಲಿಲ್ಲ ನಾನು ಅಲ್ಲೇ ನಿಂತಲ್ಲಿ ಹೀಗೆ ಜಂಪ್ ಆಗ್ತದಲ್ವ, ಆಚೆ ಈಚೆ ಮೇಲೆ ಕೆಳಗೆ ಅಪ್ ಆ್ಯಂಡ್ ಡೌನ್ ಸ್ಲೈಡ್ ಆಗ್ತದಲ್ವ. ಸೊ ಅಂಥದ್ದು ತಗೊಂಡು ಬಂದದ್ದು, ಅಂಥದ್ದು 3-4 ಉಂಟು. ಸೊ 3 ನಮ್ಮದು ಮಂಗಳೂರಿದೆ, ಅಲ್ಲಿ ಯಾವುದದು ಸಿಟಿ ಮಾರ್ಕೆಟ್ ಉಂಟಲ್ವ, ಕಾರ್ ಸ್ಟ್ರೀಟ್ ಹತ್ರ, ಅಲ್ಲಿಂದ ತಂದು ಬಂದದ್ದು. ಮತ್ತು ಸ್ಲೈಡಿಂಗ್ ಆನ್ಲೈನಿಂದ. ಇನ್ನೊಂದು ಹಾರ್ಸ್ ರೈಡ್ ಉಂಟು, ಎಲಿಫೆಂಟ್ ಥರ, ಅದು ಆನ್ಲೈನಿಂದ. ಸೊ ಕ್ವಾಲಿಟಿ ವೈಸ್ ಎಲ್ಲ ಐಟಮ್ ಕೂಡ, ಟಾಯ್ಸ್ ಕೂಡ ಒಳ್ಳೆಯದುಂಟು ನಂದು. ಮತ್ತು ಉಂಟು ತುಂಬ ಐಟಮ್ಸ್ ಉಂಟು, ನಾನು ಒಂದೊಂದು ಹಾಕ್ತೇನೆ. ಎಲ್ಲಿಂದ ಕರ್ಟನ್ ತಂದದ್ದು, ಎಷ್ಟು ಸೈಜ್ ಇದ್ದು ಎಲ್ಲ ಹೇಳ್ತೇನೆ. ಸೊ ನಾವೀಗ ಮನೆಗೆಲ್ಲ ಹಾಕಿರೋದು ಕರ್ಟನ್ ನಮ್ಮದೆಲ್ಲ ಡಿಮಾರ್ಟಿದ್ದು, ಇದೆಲ್ಲ 7 ಸೈಜ್ ಇದ್ದು. ನನಗೆ ಡಿಮಾರ್ಟಿಗೆ ಹೋದರೆ ನಿಮಗೆ ಇನ್ನೊಂದು ಹೇಳ್ತೇನೆ, 7 ಫೀಟಿದ್ದು ತನಕ ಮಾತ್ರ ಕರ್ಟನ್ ಇರೋದು, 9 ಫೀಟಿದ್ದು ಕರ್ಟನ್ ಇಲ್ಲ. ಸೊ 9 ಫೀಟಿದ್ದು ಕರ್ಟನ್ ನಾನು ಆನ್ಲೈನಿಂದ ತರಿಸಿದ್ದು. ಓಕೆ, ಹಾಗೆ ಅಲ್ಲಿ ಲಾಸ್ಟ್ ಸೈಜ್ 5 ಫೀಟ್, 7 ಫೀಟ್, 6 ಫೀಟ್ ಇರಬೇಕು ಮೋಸ್ಟ್ಲಿ, ಅಷ್ಟೇ. 9 ಫೀಟ್ ಇದ್ದಿಲ್ಲ, ನನಗೆ 9 ಫೀಟಿದ್ದು ಬೇಕಿತ್ತು. ಓಕೆ, ಹಾಗೆ ಒಂದು. ಸೊ ತೋರಿಸ್ತೇನೆ ಇನ್ನು ಮುಂದಿನ ದಿನ ಒಂದೊಂದು ಐಟಮ್ ತೋರಿಸ್ತೇನೆ, ಆವಾಗ ನಿಮಗೆ ಗೊತ್ತಾಗ್ತದಲ್ಲ. ಇವತ್ತೊಂದು ಐಟಮ್ ಬಂದಿದೆ ಅಮೆಝಾನಿಂದ, ಅದು ಕೂಡ ಬೆಸ್ಟ್ ಉಂಟು. ಅಂದರೆ ಫ್ಲೋರ್ ಮ್ಯಾಟ್, ಮಕ್ಕಳಿಗೆ ಟಾಯ್ಗೆ ಎಲ್ಲ, ಚಿಕ್ಕ ಮಕ್ಕಳಿಗೆ ಬಿಲೋ 2 ಇಯರ್ಸ್ ಕೂತ್ಕೊಂಡು ಕೆಲವರು ಆಟ ಆಡ್ತಾರಲ್ಲ, ಕಿನಿ ಮಾಡಿ ಅವರಿಗೆಲ್ಲ ಕೂತ್ಕೊಂಡು, ಮತ್ತು ಟಿ ವಿ ಎಲ್ಲ ನೋಡಲಿಕ್ಕೆ ಆ ಮ್ಯಾಟಿನ ಮೇಲೆ ಕೂತ್ಕೊಂಡು. ಸೊ ಅದು ತಗೊಂಡು ಬಂದಿದ್ದೇನೆ. ಹಾಗಾಗಿ ಚೆಂದ ಉಂಟು, ಒಳ್ಳೆ ಲುಕ್ ಉಂಟು. ಬ್ಲೂ ವಿತ್ ಐ ಥಿಂಕ್ ಗ್ರೀನ್ ಕಲರ್, ಬ್ಲೂ ವಿತ್ ಗ್ರೀನ್ ಕಲರ್ ಅದು ತಗೊಂಡು ಬಂದಿದ್ದೇನೆ. ಓಕೆ, ಹಾಗೆ. ಸೊ ಈಗ ಜಾಬಿಗೆ ಬರುವ, ಒಂದೊಂದು ಐಟಮ್ ತೋರಿಸುವಾಗ ನಿಮ್ಗೆ ಯಾರಿಗಾದರೂ ಬೇಕಂತಾದರೆ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಕೆಲವು ಜಾಬ್ಸನ್ನು ಉದ್ಯೋಗದಾರಿ ಚಾನಲಲ್ಲಿ ಹಾಕಿ ಆಗಿದೆ, ಯಾರಿಗಾದರೂ ಅಲ್ಲಿ ಬೇಕಂತಾದರೆ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ಮ್ಯಾಥಮ್ಯಾಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಲೆಕ್ಚರರ್ಸ್ ಬೇಕು, ಟೀಚರ್ಸ್. 877828
28841 ಸಿ ಬಿ ಎಸ್ ಸಿಗೆ ಹೊಸೂರು ಪ್ಲೇಸ್. ನೆಕ್ಸ್ಟ್ ಕೆಲವುದಕ್ಕೆ ಮೊಬೈಲ್ ನಂಬರ್ ಕೊಡೋದೇ ಇಲ್ಲ. ಓಕೆ, ಸ್ಟ್ರಕ್ಚರಲ್ ಡಿಸೈನ್ ಇಂಜಿನಿಯರ್, ಲೊಕೇಶನ್ ಥಾಣೆ, ಕ್ಯಾಂಡಿಡೇಟ್ ಫ್ರಮ್ ಮುಂಬೈ ಓನ್ಲಿ ಕ್ಯಾನ್ ಅಪ್ಲೈ. Freshers can also apply here or experienced. BE Civil or ME Civil and Safe AutoCAD software, MS Excel required. Skills. Number of openings 5. Salary to be determined based on the candidate's skills, experience and interview performance. 7977082939 7977082239. ಸೊ ನನ್ನೊಂದು ಸಬ್ಸ್ಕ್ರೈಬರ್ಗೆ ಜಾಬ್ ಸಿಕ್ಕಿದೆ, ಕಂಗ್ರ್ಯಾಚುಲೇಷನ್ಸ್. ಇದೇ ಚಾನಲ್ ಮುಖಾಂತರ ಒಂದು ಸಬ್ಸ್ಕ್ರೈಬರ್ಗೆ ಜಾಬ್ ಸಿಕ್ಕಿದೆ. ಐ ಆಮ್ ವೆರಿ 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 ಹ್ಯಾಪಿ. ಓಕೆ, ಸೊ ಹರ್ಷಿನಿ ಅಂತ ಹೇಳಿ ಅವರಿಗೆ ಜಾಬ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಸಪೋರ್ಟ್ ಮಾಡಿ, ಎನ್ಕರೇಜ್ಮೆಂಟ್ ಮಾಡಿ, ವೀಡಿಯೋನ ನೋಡ್ತೀರಿ, ನಂಬಿಕೆ ಇಟ್ಟು ವೀಡಿಯೋನ ನೋಡ್ತೀರಿ, ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ನೀವು ವೀಡಿಯೋ ನೋಡೋದಿಲ್ಲ ಆದರೆ ನಾನು ಸುಮ್ಮನೆ ಬಡಬಡ ಅಂತ ಮಾತಾಡಿ ಪ್ರಯೋಜನ ಇಲ್ಲ. ಸೊ ನೀವು ನೋಡಿದ್ರಿಂದ ವೀಡಿಯೋ ನನಗೆ ಇಷ್ಟೆಲ್ಲ ವ್ಯೂಸ್ ಬಂದು ನಾನು ಮುಂದೆ ಹೋಗ್ತಾ ಇದ್ದೇನೆ. ಹಾಗೆ ನೀವು ನನಗೆ ಎನ್ಕರೇಜ್ ಮಾಡ್ತಾ ಇದ್ದೀರಿ ಕಾಮೆಂಟ್ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್. ಹೀಗೇ ಸಪೋರ್ಟ್ ಮಾಡಿ ಮತ್ತು ಆದಷ್ಟು ವೀಡಿಯೋಸನ್ನು ಎಲ್ಲರಿಗೂ ರೀಚ್ ಮಾಡಿ, ಶೇರ್ ಮಾಡಿ. ಸೊ ಜಾಬ್ ಸಿಗ್ತದೆ. ಆವಾಗ ಯಾರು ವೇಟ್ ಮಾಡ್ತಾ ಇರ್ತಾರೆ ಜಾಬಿಗಂತಲೇ ಅವರಿಗೆಲ್ಲ ಜಾಬ್ ಸಿಗ್ತದೆ. ಹಾಗೆ ಓಕೆ, ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ನೆಕ್ಸ್ಟ್, ಅವರಿಗೆ ಇದೇ ಚಾನಲ್ ಅಲ್ಲಿ ಜಾಬ್ ಸಿಕ್ಕಿತ್ತು. ಅವರು ಇವತ್ತು ಕಮೆಂಟ್ ಮಾಡಿದ್ದಾರೆ. ಆಗ ನೆಕ್ಸ್ಟ್, ಸ್ಟ್ರಕ್ಚರಲ್ ಡ್ರಾಫ್ಟ್ಸ್ಮ್ಯಾನ್, position construction, location Dubai, 5,000 to 7,500 salary. Responsibilities are strong ability to interpret IFC drawings and structural details, strong experience preparing structural shop drawings, reinforcement, detailing, bar bending, schedules, structural steel detailing, as-built drawings, etc. Requirements and qualifications: minimum 5 years of experience working in a similar position with the construction industry in UAE would be mandatory. Should be proficient in using Revit structural and AutoCAD with a strong experience in BIM coordination. Plus 97156918460. ಸೊ ಬೆಳಿಗ್ಗೆ ನಾನು ಅಲ್ಲಿ ಹೋದೆ. ಎಲ್ಲಿ ಗೊತ್ತುಂಟಾ, ನಮ್ಮದು ಅದೇ ಪೇಪರ್ ವರ್ಕಿಗೆ ಹೋಗಿ ನನ್ನ ಚಿಕ್ಕಮ್ಮನಿಗೆ ಒಂದು ಇದು ಬೇಕಿತ್ತು, ಎಂಥ BP ಟ್ಯಾಬ್ಲೆಟ್ ಬೇಕಿತ್ತು ಅವರಿಗೆ. ಒಮ್ಮೆ ಅಲ್ಲಿ ಮೆಡಿಕಲ್ ನೋಡ್ತೇನೆ, ಅಲ್ಲಿ ಮೆಡಿಕಲ್ ಬಂದುಂಟು. ಮತ್ತು ಹಾಗೆ ಹಿಂದೆ ಬಂದಾದಮೇಲೆ ಸ್ವಲ್ಪ ಹೊತ್ತು ಒನ್ಸ್ ಅಗೇನ್ ನನಗೊಂದು ಫೋನ್ ಬಂತು. ಓಕೆ, ನೆಕ್ಸ್ಟ್ ಜಾಬ್ ಇದೆ. ಇಂಪಾರ್ಟೆಂಟ್ ಕಾಲ್ ಬಂದಿತ್ತು. ಅದೇ ಸೈಡಿಯ ನೇಬರಲ್ಲಿ ಸ್ವಲ್ಪ ಪ್ರಾಯದವರು ಇದ್ದಾರೆ, ಹಾಗಾಗಿ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವರದ್ದು ಮಗಳು ಕಾಲ್ ಮಾಡ್ತಾ ಇದ್ದಾಳೆ. ಪ್ರಾಯದವರು ಹೇಳಿಕ್ಕಾಗೋದಿಲ್ಲ, ಏನಾದರೂ ಆಗ್ಬೋದು, ಯಾಕೆ ರಿಸೀವ್ ಮಾಡೋದಿಲ್ಲ ಅನ್ನೋದು ಒಂದು ಹೆದರಿಕೆ ಇರ್ತದಲ್ವ. ಸೊ ಹಾಗಾಗಿ ಅವರು ನನ್ನ ಹತ್ರ ಹೇಳಿದರು, ಅವರ ಮಗಳು. ಅದಕ್ಕೆ ನಾನು ಅವರಿಗೆ ಅಜ್ಜನಿಗೆ ಹೇಳಿಕ್ಕೆ ಹೋಗಿದ್ದೆ, ನಿಮ್ಮ ಮಗಳು ಫೋನ್ ಮಾಡ್ತಾ ಇದ್ದಾಳೆ, ಆಗಿಂದ ಒಂದು ರಿಸೀವ್ ಮಾಡಿ ಅಂತ. ಇಬ್ಬರು ಮಕ್ಕಳಿದ್ದಾರೆ, ಮಗಳಿಗೇನೆ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬಳು ನರ್ಸರಿಯಲ್ಲಿ, ಇನ್ನೊಂದು 1 ವರ್ಷ 3 ತಿಂಗಳಾಯ್ತೇನು. ಹಾಗೆ ನಮ್ಮ ಸೈಡ್ನಲ್ಲೇ ನಿಲ್ಲುವುದವರು ಬಾಡಿಗೆಗೆ. ಓಕೆ, ನೆಕ್ಸ್ಟ್, ಲೀಡ್ SP3D ಡಿಸೈನ್ ಇಂಜಿನಿಯರ್ ಪೈಪಿಂಗ್, ಲೊಕೇಶನ್ ಪುಣೆ, ಲುಕಿಂಗ್ ಫಾರ್ ಆನ್ ಎಕ್ಸ್ಪೀರಿಯನ್ಸ್ಡ್ SP3D ಡಿಸೈನ್ ಇಂಜಿನಿಯರ್, experience 10 years experience required, and key responsibilities: 10 years of experience in piping design, strong expertise in SP3D smart plant,
3-day experience leading piping design activities for engineering project, excellent coordination and communication skills. 9766543779. Next, SP3D engineer piping, 5 to 8 years experience required, location Mumbai, strong hands-on experience, smart plan, 3D experience in piping layout, equipment modeling, piping supports and isometric extraction, familiarity with the engineering standards codes and multidisciplinary coordination, experience in oil and gas, petrochemical, chemical or EPC projects is preferred. 9766543779. Next, ಆಫೀಸ್ ಸ್ಟಾಫ್ ಬೇಕು ಅರ್ಜೆಂಟಾಗಿ. ಇದು ಹೇಳಿದ್ದೇನೆ. ಕೆಲವೊಮ್ಮೆ ಎಷ್ಟು ಜಾಬ್ಸ್ ಇರ್ತಾರೆ ಗೊತ್ತುಂಟಾ ನಿಮಗೆ? ಓಕೆ, ಇನ್ನೊಂದು ಸೋಲಾರ್ ಗ್ಲೋಬಲ್ ಎನರ್ಜಿ. ಇವರಿಗೆ MS ವರ್ಡ್, MS ಎಕ್ಸೆಲ್, ಬಿಲ್ಲಿಂಗ್ ಸಾಫ್ಟ್ವೇರ್ ಸ್ಕಿಲ್ಸ್ ಇದ್ದವರು, ಕೊಟೇಶನ್ ಪ್ರಿಪೇರ್ ಮಾಡೋದು, ಬಿಲ್ಲಿಂಗ್, ಸಬ್ಸಿಡಿ ರಿಜಿಸ್ಟ್ರೇಷನ್ ಮಾಡೋದು, ಫಾಲೋಅಪ್ ಕಾಲ್ಸನ್ನು ಫಾಲೋಅಪ್ ಮಾಡುವವರು, ಫೀಮೇಲ್ ಆಫೀಸ್ ಸ್ಟಾಫ್ ಬೇಕು ಹುಡುಗಿಯರು. ಲೊಕೇಶನ್ ಲ್ಯಾಂಡ್ ಲಿಂಕ್ಸ್ ಟೌನ್ಶಿಪ್ ಮೇನ್ ರೋಡ್ 8884034920. ಓಕೆ, ನೆಕ್ಸ್ಟ್ IT ಎಲೆಕ್ಟ್ರಿಷಿಯನ್ ಬೇಕು. IT ಎಲೆಕ್ಟ್ರಿಷಿಯನ್ ಕಂಪೆನಿಗೆ ಇದು ಹೇಳಿ ಆಗಿದೆ, ಇದು ನಾನೊಂದು ಹೇಳಿದನ್ನು ಹೇಳುದು, ಕೆಲವೊಮ್ಮೆ ಗೊತ್ತಾಗೋದಿಲ್ಲ. 2 ಚಾನಲಲ್ಲಿ ವೀಡಿಯೋಸ್ ಮಾಡಬೇಕಲ್ಲ, ಹಾಗಾಗಿ. ಓಕೆ, ನೆಕ್ಸ್ಟ್ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಣಿಪಾಲ್, ಶಿವಳ್ಳಿ ಅನಂತನಗರ್ ಮಣಿಪಾಲ್ ಉಡುಪಿ 576104. ಹೋಟೆಲ್ ಮ್ಯಾನೇಜ್ಮೆಂಟ್, BCA, ಅನಾಟೊಮಿ, ಫಿಸಿಯೋಥೆರಪಿ, ನರ್ಸಿಂಗ್, psychology, English, Kannada, Hindi. Wanted full-time and part-time lecturers, UG and PG in the respective field. Interested candidate can apply. 9611586912. ನೆಕ್ಸ್ಟ್, ಕೆಲವುದಕ್ಕೆ ಇಮೇಲ್ ಐ ಡಿ ಇದ್ದರೆ ಮೊಬೈಲ್ ನಂಬರ್ ಇರೋದೇ ಇಲ್ಲ, ಅಂಥದ್ದು ನನಗೆ ಹಾಕಲಿಕ್ಕೆ ಕೂಡ ಬೇಡ. ಮೊಬೈಲ್ ನಂಬರ್ ಯಾವಾಗಲೂ ಇರಬೇಕು. ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಈಸಿಯೆಸ್ಟ್ ವೇ ಅಂದರೆ ಮೊಬೈಲ್ ನಂಬರ್. ಇಮೇಲ್ ಐ ಡಿಗೆ ಅವರು ಯಾವಾಗ ರೆಸ್ಪಾನ್ಸ್ ಮಾಡ್ತಾರಂತೇಳಿ. ನೆಕ್ಸ್ಟ್, ಸಿವಿಲ್ ಆ್ಯಂಡ್ ಮ್ಯಾಪ್ ಪ್ರೊಫೆಷನಲ್ಸ್, ದುಬೈ, UAE, ಸಿವಿಲ್ ಡಿಪಾರ್ಟ್ಮೆಂಟ್, ಪ್ರಾಜೆಕ್ಟ್ ಮ್ಯಾನೇಜರ್, ಕನ್ಸ್ಟ್ರಕ್ಷನ್ ಮ್ಯಾನೇಜರ್, ಪ್ಲಾನಿಂಗ್ ಇಂಜಿನಿಯರ್, ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್, ಸೀನಿಯರ್ ಸೈಟ್ ಇಂಜಿನಿಯರ್, ಸೀನಿಯರ್ QA ಆ್ಯಂಡ್ QC ಇಂಜಿನಿಯರ್, ಪ್ರಾಜೆಕ್ಟ್ ಇಂಜಿನಿಯರ್, ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್, ಲ್ಯಾಂಡ್ ಸರ್ವೈವರ್, ಫೋರ್ಮ್ಯಾನ್, ಲಾಜಿಸ್ಟಿಕ್ಸ್ ಫೋರ್ಮ್ಯಾನ್, and MEP department, project manager, project engineer for electrical mechanical, senior mechanical engineer, senior electrical engineer, storekeeper, assistant storekeeper, document controller, so and storekeeper, supervisor for plumbing, supervisor for electrical. There are many jobs. Location Dubai. Requirements: high rise residential building project experience is mandatory. UAE experience is must. Immediate joiners will be given first preference. Plus 97158286285.
ನಾನಾಗ ಈಗ ಅವರಿಗೆ ಹೇಳಲಿಕ್ಕೆ ಹೋಗಿದ್ದೆಲ್ಲ, ಆ, ನಿಮ್ಮ ಮಗಳು ಕಾಲ್ ಮಾಡ್ತಾ ಇದ್ದಾಳೆ ಅಂಥೇಳಿ ನೇಬರಿಗೆ. ನಾನಲ್ಲಿ ಹೇಳಿ ಕೆಳಗೆ ನೋಡ್ತೇನೆ, ಇವನು ಕೋಕೋ ಹೂ ಅಂತ ನೋಡ್ತೇನೆ ನನ್ನನ್ನು. ಅಲ್ಲಿ ಅಲ್ಲಿ ಹೊರಗಡೆ ಕತ್ತಲೆ ಕತ್ತಲೆ ಉಂಟಾಯ್ತಾ, ನಾನು ಎಂತ ಇದು ಕಣ್ಣು ಮಿನಿ 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 ಆಗ್ತಾ ಉಂಟಂತ ನೋಡ್ತೇನೆ, ನಕ್ಷತ್ರವಾಗಿ ಕಣ್ಣು ಪಳಬಳ ಆಗ್ತಾ ಉಂಟು ಇವನು ಅಂತೇಳಿ ನನಗೆ ನೋಡ್ತಾನೆ. ಅಷ್ಟು ಬೇಗ ನನ್ನ ಹಿಂದೆ ಬಂದು ಅಲ್ಲಿ ಇದ್ದಾನಲ್ಲ ಅವನು. ಹಾಂ, ಎಷ್ಟು ಹುಷಾರಿದ್ದಾನೆ ನೋಡಿ. ಬಾ, ಎಲ್ಲಿ ಇದ್ನ, ನಾನು ಹೋಗುವಾಗ ಅಲ್ಲಿ ಇರಲೇ ಇಲ್ಲ ಅವ. ನಾನೊಂದು ಪೆದ್ದೆ ಅಲ್ಲಿ ಬಾಗಿಲು ಓಪನ್ ಇಟ್ಟು ಸೀದಾ ಓಡಿದ್ದು. ನನಗೆ ಅಮ್ಮ ಸರಿ ಬೈದರು, ಬಾಗಿಲಿಟ್ಟು ಯಾಕೆ ಹೋದದ್ದು, ಅವನು ಹೊರಗೆ ಬಂದ, ಇಲ್ಲದ್ರೆ ಅವನನ್ನು ಎಲ್ಲಿ ಹುಡುಕ್ಲಿಕ್ಕೆ ಹೋಗುದು ಅಂತ. ಇದು ನಾವು ನಿಲ್ಲೋದು ಫಸ್ಟ್ ಫ್ಲೋರಲ್ಲಿ, ಹಾಗೆ ಸೇಫ್ ಉಂಟು, ಅವನು ಎಲ್ಲಿ ಕೂಡ ಹೋಗುದಿಲ್ಲ ನಮ್ಮನ್ನು ಬಿಟ್ಟು. ಆದರೂ ಅವನ ಕಣ್ಣು ಒಂದು ಕತ್ತಲೆಗೆ ಪಿಳಿ ಪಿಳಿ ಪಳಬಳ ಆಗ್ತಾ ಉಂಟು. ಚಂದ ಕಂಡನೆ ಮತ್ತೆ. ನನಗೆ ಮಾತ್ರ ಸ್ವಲ್ಪ ಬೈಗಳು ಸಿಕ್ಕಿತು. ನೆಕ್ಸ್ಟ್, ಕಾವೂರಲ್ಲಿ ಆಫೀಸ್ ಅಸಿಸ್ಟೆಂಟ್ ಬೇಕು. ವೆಹಿಕಲ್ ಮತ್ತು ಜನರಲ್ ಇನ್ಶೂರೆನ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರು, 9 ಗಂಟೆಯಿಂದ 6 ಗಂಟೆ ತನಕ. 9448302627. ಮಾಡ್ಲರ್ ಕಿಚನ್ ಶೋರೂಮ್ಗೆ ಚಿಲಿಂಬಿ. ಅಕೌಂಟ್ ಅಸಿಸ್ಟೆಂಟ್ ಹುಡುಗರು ಮತ್ತು ಹುಡುಗಿಯರು, BCom ಮತ್ತು BBA ವಿತ್ ಟ್ಯಾಲಿ 1 year ಎಕ್ಸ್ಪೀರಿಯನ್ಸ್ ಇದ್ದವರು. ಆಫೀಸ್ ಅಸಿಸ್ಟೆಂಟ್ ಹುಡುಗರು, ಕ್ವಾಲಿಫಿಕೇಷನ್ PUC ಡಿಗ್ರಿ ಮತ್ತು ಮಿನಿಮಮ್ 1 year ಎಕ್ಸ್ಪೀರಿಯನ್ಸ್ ಇದ್ದವರು. 2 wheeler ಲೈಸೆನ್ಸ್ ಇರಬೇಕು. ನೆಕ್ಸ್ಟ್, ಸೈಟ್ ಸೂಪರ್ವೈಸರ್ ಬೇಕು ಹುಡುಗರು. BSc ಇಂಟೀರಿಯರ್ ಡಿಸೈನರ್ ಆರ್ ಎನಿ ಡಿಪ್ಲೊಮಾ ಮತ್ತು ಸಿವಿಲ್ ITI ಇದ್ದವರು. ಕ್ವಾಲಿಫಿಕೇಷನ್ 9900080234. ಕ್ಯಾಶಿಯರ್ಗೆ ಜನ ಬೇಕು, ಡಿಗ್ರಿ ಆದವರು. 24,000 ಸ್ಯಾಲ್ರಿ ಕೊಡ್ತಾರೆ, ಇನ್ಕ್ಲೂಡಿಂಗ್ PF ಮತ್ತು ESI. 9448473797. ನೆಕ್ಸ್ಟ್, ಮೀಶೋಗೆ ಡೆಲಿವರಿ ಬಾಯ್ಸ್ ಬೇಕು, ತಿಂಗಳಿಗೆ 45,000 ಕೊಡ್ತಾರೆ. ಕಾವೂರು, ಮಂಗಳದೇವಿ, ಬಜ್ಪೆ, ಉರ್ವ ಸ್ಟೋರ್, ಬಂಟ್ವಾಳ, ದೇರಳಕಟ್ಟೆ, ಮೂಡುಬಿದಿರೆ, ಸುರತ್ಕಲ್, ಉಡುಪಿ, ಮಣಿಪಾಲ್, ಉಳ್ಳಾಲ್. ಬಲೆ 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 ಬಲೆ. 50ರಿಂದ 100 ಶಿಪ್ಮೆಂಟ್ ಇರ್ತದೆ. 2 wheeler ಲೈಸೆನ್ಸ್ ಇರಬೇಕು. 9972855323. ಅಕೌಂಟೆಂಟ್ ಮತ್ತು ಆಫೀಸ್ ಅಸಿಸ್ಟೆಂಟ್ ಬೇಕು, PF ESI ಕೊಡ್ತಾರೆ. 7411817815. ಸುಪ್ರಿಯಾ ಮೋಟಾರ್ ಇಂಡಸ್ಟ್ರೀಸ್, ಲೋವರ್ ಬೆಂದೂರು, ಸೆಕೆಂಡ್ ಕ್ರಾಸ್, ಅಪೋಸಿಟ್ ಕೊಲಾಸೋ ಹಾಸ್ಪಿಟಲ್, ಬೆಂದೂರುವೆಲ್, ಸೆಕೆಂಡ್ ಕ್ರಾಸ್, ನೆಕ್ಸ್ಟ್ ಟು ಅಟ್ಲಾಂಟಿಕ್ ಅಪಾರ್ಟ್ಮೆಂಟ್, ಮ್ಯಾಂಗ್ಳೂರು. 7411817815. ನೆಕ್ಸ್ಟು ಆಫೀಸ್ ಅಸಿಸ್ಟೆಂಟ್ ಬೇಕು, ಚಿತ್ರಾಪು ಮುಲ್ಕಿಗೆ. ಅಕೌಂಟಿಂಗ್ ಮತ್ತು ಕಂಪ್ಯೂಟರ್ ನಾಲೆಜ್ ಇದ್ದವರು, ಫ್ಲೂಯೆಂಟ್ ಇನ್ ಇಂಗ್ಲೀಷ್ ರಿಕ್ವೈರ್ಡ್. 2 wheeler ಇದ್ದವರು ಬೇಕು, 25,000 ಸ್ಯಾಲ್ರಿ ಕೊಡ್ತಾರೆ. 9833161530. ನೆಕ್ಸ್ಟ್, ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ 35,000. ಫೀಲ್ಡ್ ಆಫೀಸರ್ಗೆ 2ರಿಂದ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. 9742911233. ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ, ಸ್ವಲ್ಪ ಕಡಿಮೆ ಆಗಿತ್ತು ಕಾಮೆಂಟ್, ಅದು ಈಗ ಪುನಃ ಒಮ್ಮೆ ಕಾಮೆಂಟ್ ಬಂತು. ಮಂಜುಳಾ ಅಂತ ಹೇಳಿ, ಮ್ಯಾಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಹೇಳಿ ಪ್ಲೀಸ್. ಮಂಜುಳಾ ಅವರೇ, ವರ್ಕ್ ಫ್ರಮ್ ಹೋಮ್ ಜಾಬ್ ಇಲ್ಲ, ಎಲ್ಲೂ ಇಲ್ಲ. ಇದ್ದರೆ ಜೆನ್ಯೂನ್ ಇಲ್ಲ ಅಷ್ಟೇ. ಜೆನ್ಯೂನು ನಾನು ಶೇರ್ ಮಾಡ್ತೇನೆ, ಆದರೆ ಜೆನ್ಯೂನ್ ಇಲ್ಲದ್ದು ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ನೇರವಾಗಿ ಮೆಸೇಜ್ ಮಾಡ್ತಾ ಇದ್ದೇನೆ, ಕಾಮೆಂಟ್ ಮಾಡ್ತಾ ಇದ್ದೇನೆ, ಇಲ್ಲ ಇಲ್ಲ ಉದ್ಯೋಗ. ಇದು ನಮ್ಮದು ಎಂತ ಗೊತ್ತುಂಟಾ, ಬೇಕಾದರೆ ಬೇರೆಯವರ ಚಾನಲ್ ನೋಡಿ ನೀವು, ಎಷ್ಟು ಜನರಿಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಸಿಗ್ತದೆ ಹೇಳಿ ನನಗೆ, ಆಯಿತಾ? ಯಾರಿಗೂ ಸಿಗೋದಿಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್. ಯಾಕೆ ಗೊತ್ತುಂಟಾ? ಪ್ರಾಬ್ಲಮ್ ಉಂಟು.
ಅಂದರೆ ಪ್ರಾಬ್ಲಮ್ ಏನಂತ ಹೇಳಿದರೆ, ಮಂಗಳೂರಿನಿಂದ ಬಾಂಬೆಗೆ ವರ್ಕ್ ಫ್ರಮ್ ಹೋಮ್ ಹೈಯೆಸ್ಟ್ ಆಗಿ ಇರೋದೇ ಬ್ಯಾಂಗ್ಳೂರು, ಬಾಂಬೆ, ಹೈದರಾಬಾದ್, ಪುಣೆ, ಮಹಾರಾಷ್ಟ್ರ ಆಚೆ ಎಲ್ಲ ಇರೋದು, ಥಾಣೆ. ಸೊ ಆಚೆ ನೀವು ಹೋಗ್ತೀರಾ? ಈ ಮಂಗಳೂರಿನಿಂದ, ಬಂಟ್ವಾಳದಿಂದ, ತುಮಕೂರಿಂದ, ಇನ್ನೆಲ್ಲಿಂದ ಹೋಗ್ತೀರಾ ನೀವಲ್ಲಿ? ನೀವು ಹೋಗಲಿಕ್ಕೆ ರೆಡಿ ಇರೋದಿಲ್ಲ. ಸೊ ಹಾಗಂತ ನಿಮಗೆ ವರ್ಕ್ ಫ್ರಮ್ ಹೋಮ್ ಮತ್ತೆ ಹೇಗೆ ಅವರು ಕೊಡೋದು? ನೀವು ಅಲ್ಲಿ ಹೋದರೆ, ರಿಲೊಕೇಟ್ ಆದರೆ, ಸ್ಟೇ ಆದರೆ ಅಲ್ಲಿ ಆಗ್ತದೆ. ಯಾಕೆಂದರೆ ಅವರಿಗೆ 3 ದಿನ ಆಫೀಸಿಗೆ ಹೋಗೋರು ಬೇಕು, 3 ದಿನ ಮನೇಲಿ ಕೂತ್ಕೊಳ್ಳೋರು ಬೇಕು. ಸೊ ನೀವು ಅವರ ಪ್ಲೇಸಿಗೆ ಶಿಫ್ಟ್ ಆಗಲೇಬೇಕು. ಅವರಿಲ್ಲದ ತಗೊಳ್ಳೋದಿಲ್ಲ. ಉಂಟು ಜಾಬ್ಸು, ಆದರೆ ನಿಮಗೆ ಸೂಟೇಬಲ್ ಆಗೋದಿಲ್ಲ ಅದು. ಮಂಗಳೂರಿನವರಿಗೆಲ್ಲ ತಗೊಳ್ಳೋದಿಲ್ಲ ಅವರು. ಯಾಕೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ, ರೀಲೊಕೇಟ್ ಆಗಲಿಕ್ಕೆ ಯಾರೂ ಕೇಳೋದಿಲ್ಲ, ಶಿಫ್ಟ್ ಆಗಲಿಕ್ಕೆ ಕೇಳೋದಿಲ್ಲ, ಅದಕ್ಕೆ ಅವರು ತಗೊಳ್ಳೋದಿಲ್ಲ ಅಷ್ಟೇ. ಇದು ನನಗೆ ಆದ ಅನುಭವ ಪರ್ಸನಲಿ ಆಗಿ. ಓಕೆ, ಸುಮಾರು ಜನರಿಗೆ ನಾನು ರಿಪ್ಲೈ ಮಾಡಲಿಲ್ಲ, ದೇವರನೇ. ಇದೆಲ್ಲ ಕಮೆಂಟ್ ಆಗಿ ಉಂಟಾ? ಓಕೆ, ನೀವು ದಯವಿಟ್ಟು ನನ್ನ ಚಾನಲಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಕೇಳಿಬಿಡಿ ಮಾರ್ರೆ. ವರ್ಕ್ ಫ್ರಮ್ ಹೋಮ್ ಜೆನ್ಯೂನ್ ಇದ್ದರೆ ಹೇಳ್ಬೋದು, ಜೆನ್ಯೂನ್ ಇಲ್ಲದ್ರೆ ಎಂತ ಹೇಳೋದು? ಸುಮ್ಮನೆ ಜೆನ್ಯೂನ್ ಇರಬೇಕು ಯಾವಾಗಲೂ. ಕೆಲಸ ಯಾವಾಗಲೂ ಜೆನ್ಯೂನ್ ಇದ್ದರೆ ಮಾತ್ರ ನಾನು ಹೇಳಲಿಕ್ಕೆ ಆಗೋದಲ್ವಾ? ಸುಮ್ಮನೆ ಎಲ್ಲಿಂದ ತಂದು ನಾನು ಹೇಳಲಿಕ್ಕೆ ಆಗ್ತದೆ? ನನಗೆ ಎಲ್ಲ ಅಂದರೆ ಕಂಪನಿದು ಎಲ್ಲ ವೆಬ್ಸೈಟ್ ಕೂಡ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅಂದರೆ ಜೆನ್ಯೂನ್ ಇರೋದಿಲ್ಲ ಅಲ್ಲ. ಹೌದು, ಕಂಪನಿದು ವೆಬ್ಸೈಟ್ ಅದು ಜೆನ್ಯೂನ್ ಇರ್ತಾರೆ, ಇಲ್ಲ ಅಂತಲ್ಲ. ಆದರೆ ಅವರು ಹೈರಿಂಗ್ ಮಾಡೋದೆಲ್ಲ ಜೆನ್ಯೂನ್ ಆಗಿರುವುದಿಲ್ಲ. ಅಂದರೆ ತಗೊಳ್ಳೋದಿಲ್ಲ, ಜಾಸ್ತಿಯಾಗಿ ಕಾಂಟ್ಯಾಕ್ಟ್ ಮಾಡೋದೇ ಇಲ್ಲ. ಸೊ ಆವಾಗೆಲ್ಲ ಬೇಜಾರಾಗ್ತದಲ್ವಾ? ಎಷ್ಟು ಅಪ್ಲೈ ಮಾಡ್ಬೋದು? ಈಗ ನೀವೇ ಒಂದು, ನಾನು ನಿಮಗೆ ಹೇಳ್ತೇನೆ. ನಾನು ಮೊದಲು ವರ್ಕ್ ಫ್ರಮ್ ಹೋಮ್ ಹೇಳ್ತಾ ಇದ್ದೆ, ಒಳ್ಳೆ ಜೆನ್ಯೂನ್ ಇದ್ದ ವೆಬ್ಸೈಟ್ಸೇ ನಾನು ನಿಮಗೆ ಹೇಳ್ತಾ ಇದ್ದೆ. ಎಷ್ಟು ಜನರಿಗೆ ನಿಮಗೆ ಕಾಲ್ ಮಾಡಿದ್ದಾರೆ ಹೇಳಿ ನೋಡುವ. ನನಗೆ ಕಾಲ್ ಮಾಡಿದ್ದಾರಾ? ಮಂಗಳೂರಿನವರಿಗೆ, ಸ್ಪೆಷಲಿ ಮಂಗಳೂರು, ಬಂಟ್ವಾಳ, ಕುಂದಾಪುರ, ನಮ್ಮದು ಈಚೆ ದಕ್ಷಿಣ ಕನ್ನಡ, ಉಡುಪಿ ಡಿಸ್ಟಿಕ್ನಲ್ಲಿ ನಿಮಗೆ ಯಾರಿಗಾದರೂ ವರ್ಕ್ ಫ್ರಮ್ ಹೋಮ್ನವರು ಹೈರಿಂಗ್ ಮಾಡ್ತಾರೆ ಕಂಪನಿಯವರು, ನಿಮಗೆ ಕಾಲ್ ಮಾಡಿದಾರ ಹೇಳಿ ನನಗೆ. ಯಾರಿಗೂ ಕಾಲ್ ಮಾಡಲಿಲ್ಲ. ನನಗೆ ಒಬ್ಬರು ಕೂಡ ಸಬ್ಸ್ಕ್ರೈಬರ್ ನನಗೆ ಹೇಳಿಲ್ಲ, ಮೇಡಮ್ ನಮಗೆ, ಅಕ್ಕ ನಮಗೆ ನೀವು ವರ್ಕ್ ಫ್ರಮ್ ಹೋಮ್ ಹೇಳಿದ್ರಿ, ನಮಗೆ ಕಾಲ್ ಮಾಡಿದ್ದಾರೆ, ರೆಸ್ಯೂಮ್ ಶಾರ್ಟ್ ಲಿಸ್ಟೆಡ್ ಆಗಿದೆ, ಯಾರಾದರೂ ಹೇಳಿದ್ದೀರಾ ನನಗೆ ನೀವು? ಇಲ್ಲ. ಸೊ ನನಗೆ ಹೇಗೆ ಮತ್ತೆ ಇಂಟ್ರೆಸ್ಟ್ ಬರೋದು ಅದೆಲ್ಲ ಹಾಕಲಿಕ್ಕೆ? ಐ ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಟು ಅಪ್ಲೋಡ್ ದೀಸ್ ಟೈಪ್ ಆಫ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಆ್ಯಂಡ್ ಆಲ್. ನನಗೆ ಇಂಟ್ರೆಸ್ಟೂ ಇಲ್ಲ. ಯಾಕೆಂದರೆ ಅವರು ನಮ್ಮ ದಕ್ಷಿಣ ಕನ್ನಡ, ಉಡುಪಿಯವರನ್ನು ತಗೊಳ್ಳೋದೇ ಇಲ್ಲ. ಅಟ್ಲೀಸ್ಟ್ ಬ್ಯಾಂಗ್ಳೂರಿಗೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ರೀಲೊಕೇಟ್ ಆಗಿ, ಇಲ್ಲಿ ಬಂದು ಸ್ಟೇ ಆಗಿ, ಶಿಫ್ಟ್ ಆಗಿ, ನಮಗೆ ಇಲ್ಲಿ ಅವರೇ ಬೇಕು, ನಮಗೆ ನಮ್ಮದು ಕಂಪನಿ ಇರೋದೇ ಇಲ್ಲಿ, ಸೊ ನಮಗೆ ಇಲ್ಲಿ ಅವರೇ ಬೇಕು ಅಂತ ಹೇಳ್ತಾರೆ. ಎಂತ ಹೇಳೋದು? ನೀವು ಯಾಕೆ ಮತ್ತೆ ವರ್ಕ್ ಫ್ರಮ್ ಹೋಮಿಗೆಲ್ಲ ಕಾಯ್ತಾ ಇರ್ತೀರಿ ಸುಮ್ಮನೆ? ನನಗೆಷ್ಟು ಸಲ ಅರ್ಥ ಮಾಡಿಸಿ ವಿಡಿಯೋನ ಮಾಡಿದ್ದೇನೆ. ಒಂದಿನ ಬೇಕಾದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ. ಒಂದಿನ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ, ಉದ್ಯೋಗದಾರಿ ಚಾನಲಲ್ಲಿ ಮೋಸ್ಟ್ಲಿ, ಅಥವಾ ಇದೇ ಚಾನಲಲ್ಲಿ ಇರಬೇಕು ಗೊತ್ತಿಲ್ಲ, ಕ್ಲಿಯರ್ ಕಟ್ಟಾಗಿ ನಾನು ಹೇಳಿದ್ದೇನೆ, ವರ್ಕ್ ಫ್ರಮ್ ಹೋಮ್ ದಯವಿಟ್ಟು ಕಾಯಬೇಡಿ, ದಯವಿಟ್ಟು ವೆಯ್ಟ್ ಮಾಡಬೇಡಿ, ನಿಮ್ಮ ಲೈಫ್ ಹಾಳಾಗ್ತದೆ. ಹೆಚ್ಚಂದರೆ 3 ತಿಂಗಳು 4 ತಿಂಗಳು ಜಾಬಿಗೆ ಕಾಯ್ಬೋದು ಕೂತ್ಕೊಂಡು, ಯಾವ ಜಾಬ್ ಆದರೂ. ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಹಣ ಇಲ್ಲದೆ ಕೈಯಲ್ಲಿ ಜಾಬಿಗೆ ಕಾಯೋದು ಅದು ಮೂರ್ಖತನ. ಮತ್ತು ನಿಮ್ಮ ಇಷ್ಟ. ಆದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇಲ್ಲ. ನೀವು ಶಿಫ್ಟ್ ಆಗ್ತೀರಾ ಬ್ಯಾಂಗ್ಳೂರಿಗೆ, ಪುಣೆಗೆ, ಹೈದರಾಬಾದ್ಗೆ, ಸುಮಾರು ಉಂಟು, ಹೇಳ್ತೇನೆ ನಾನು ಬೇಕಾದರೆ. ನೀವು ಶಿಫ್ಟ್ ಆಗೋದಿಲ್ಲ ಅದೇ ನಾನು ಹೇಳೋದಿಲ್ಲ. ಯಾಕೆಂದರೆ ಶಿಫ್ಟ್ ಆಗೋದು ಸೆಕೆಂಡರಿ, ರೆಸ್ಯೂಮ್ ಶಾರ್ಟ್ ಲಿಸ್ಟೆಡೇ ಮಾಡೋದಿಲ್ಲ, ಇದು ನನಗೆ ವಿಷಯ ಗೊತ್ತುಂಟು. ಸೊ ನಾನು ಹೇಳೋದಿಲ್ಲ. ಸುಮ್ಮನೆ ನೀವು ಬೇರೆಯವರ ಯೂಟ್ಯೂಬ್ ಚಾನಲಲ್ಲಿ ಕೆಲವರು ಹೇಗೆ, ನಾನು ಹೇಳಬೇಕಾ ಒಂದು, ಇದು ಜೆನ್ಯೂನು, ಇದು ಹೇಳೋದು ನಾನು ವಿಷಯ. ಈಗ ಇದ್ದಾರೆ ಕೆಲವರು ಇದು ನಮ್ಮದು ಯೂಟ್ಯೂಬ್ ಚಾನಲ್ನವರು, ಚಂದ ಮಾಡಿ ಉಂಟಲ್ಲ ಫೋಟೋಗೆ, ವರ್ಕ್ ಫ್ರಮ್ ಹೋಮ್ ಕನ್ನಡದಲ್ಲಿ ಕೆಲಸ 30,000 ಕೊಡ್ತಾರೆ ಅಂತ ಹೇಳಿ ಫೋಟೋ ಹಾಕೋದು. ಸತ್ಯ ಹೇಳ್ತೇನೆ, ಅಯ್ಯೋ ನನಗೆ ಒಂದು ನೆಗಡಲಿಕ್ಕೆ ಬರ್ತದೆ. ಕೆಲವರು ಕನ್ನಡದಲ್ಲಿ ಕೆಲಸ, ವರ್ಕ್ ಫ್ರಮ್ ಹೋಮ್ ಇಷ್ಟಿಷ್ಟು ಸಿಗ್ತದೆ, ಮತ್ತು ಪಾರ್ಟ್ ಟೈಮ್ ಕೆಲಸ 2 ಗಂಟೆ ಮಾಡ್ಬೋದು, ಹೀಗೆ ಮಾಡಿ ಹಾಕೋದು. ಇನ್ನು ಕೆಲವರು
ಇಂಥ ಶೇಲೆ, ಈ ಶೇಲೆಯಿಂದ ಇಲ್ಲ ಸ್ಟೈಲಿಂದ ಎಲ್ಲ ಜಾಬ್ ಸಿಗ್ತದಾ? ಹಾಂ, ನೀವೇ ಹೇಳಿ. ಹೌದಾದರೆ ಹೌದಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹೌದಾದರೆ ಹೌದಂತ ಹೇಳಿ ಕಮೆಂಟ್ ಮಾಡಿ. ಇದು ನಾನು ಬೇರೆಯವರ ಚಾನಲನ್ನು ನೋಡ್ತಾ ಇರೋದು. ಅಂಥ ಆರ್ಟಿಫಿಷಿಯಲ್ ಎಲ್ಲ ಫೋಟೋ ಎಲ್ಲ AI ChatGPT ಎಲ್ಲ ಕ್ರಿಯೇಟ್ ಮಾಡಿ ಹಾಕ್ತಾರೆ. ಇಲ್ಲಾಂದರೆ ಅವರವರ ಸ್ಟೈಲ್ ಸೆಲ್ಫಿ ಇಟ್ಕೊಂಡೆಲ್ಲ ಫೋಟೋ ತೆಗೆದು ಎಡಿಟ್ ಮಾಡಿ ದೊಡ್ಡ ಇದರಲ್ಲಿ ಜನರನ್ನು ನಂಬಿಸಿ ಹಾಕ್ತಾರೆ. ಟೈಟಲ್, ತಮ್ನೇಲ್, ಕಂಟೆಂಟ್ ಎಲ್ಲ ರೆಡಿ ಮಾಡಿ ಒಂದು ಫೋಟೋ ಹಾಕ್ತಾರೆ. ಈ ಜನರು ಬಾಯ್ಬಿಟ್ಟು ಅವರ ವೀಡಿಯೋ ನೋಡ್ತಾರೆ. ನಾನು ಕಮೆಂಟ್ ನೋಡಿದ್ದೇನೆ. ಅವರ ವೀಡಿಯೋ ಪ್ಲೇ ಮಾಡಲಿಕ್ಕೆ ಹೋಗಲಿಲ್ಲ. ಅವರ ವೀಡಿಯೋನ ಪಾಸ್ ಮಾಡಿ ಖಾಲಿ ಪ್ಲೇ ಮಾಡೋದು, ವೀಡಿಯೋನ ಪಾಸ್ ಮಾಡಿ ಕಾಮೆಂಟನ್ನು ನೋಡೋದು, ಮೇಲಿಂದ ಕೆಳಗೆ ಕಾಮೆಂಟ್ಸನ್ನು ನೋಡೋದು. ಆವಾಗ ಅಲ್ಲಿ ಯಾರು ಕೂಡ ಹೇಳೋದಿಲ್ಲ ನಮಗೆ ಒಂದು ಕಾಲ್ ಬಂದಿದೆ, ನಮಗೆ ಒಂದು ಇಂಟರ್ವ್ಯೂಗೆ ಕರೆದಿದ್ದಾರೆ, ನಾನು ಸೆಲೆಕ್ಟ್ ಆಗಿದ್ದೇನೆ, ಯಾರೂ ಹೇಳೋದಿಲ್ಲ. ಬೇಕಾದರೆ ನೀವೇ ನೋಡಿ. ಆದರೆ ನಾನು ನನಗೆ ಬಂದ ಜಾಬ್ಸನ್ನು ಅದನ್ನು ಹೇಳಿ ಇವತ್ತೊಂದು ಸಬ್ಸ್ಕ್ರೈಬರ್ಗೆ ನನ್ನ ಚಾನಲ್ ಮುಖಾಂತರ ಜಾಬ್ ಸಿಕ್ಕಿತು. ಇವತ್ತಂತಲ್ಲ, ಅದಕ್ಕಿಂತ ಮುಂಚೆ ಸುಮಾರು ಸಿಕ್ಕಿದೆ. ನನಗೆ ಅದರಲ್ಲೇ ಖುಷಿ ಉಂಟು. ಥ್ಯಾಂಕ್ ಯು ಸೋ ಮಚ್. ವರ್ಕ್ ಫ್ರಮ್ ಹೋಮ್ ದಯವಿಟ್ಟು ಜಾಬ್ಸನ್ನು ಕೇಳಬೇಡಿ. ಇದು ಜೆನ್ಯೂನ್ ಆದ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ಹೇಳೋದು ಮಾಹಿತಿ. ನಿಮಗೆ ಇಷ್ಟ ಇದ್ದರೆ ತಗೊಳ್ಳಿ, ಇಲ್ಲಾದರೆ ಬಿಡಿ. ಬಟ್ ನನ್ನ ಹತ್ರ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇಲ್ಲ. ಜೆನ್ಯೂನ್ ಆಗಿದ್ದರೆ ಹಾಕ್ತೇನೆ ಅಷ್ಟೇ. ಅದರಲ್ಲೂ ನಮಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯವರಿಗೆ ತಗೊಳ್ಳೋದಿಲ್ಲ. ಎಂಥ ಹೋಪ್ಸ್ ಇಡಬೇಡಿ ಯಾರು ಕೂಡ ನೀವು. ಮತ್ತು ಮಂಡ್ಯ, ಹಾವೇರಿ ಮತ್ತು ಚಿತ್ರದುರ್ಗ ಆಚೆಯವರಿಗೆಲ್ಲ ಯಾರು ತಗೊಳ್ಳೋದಿಲ್ಲ. ಯಾಕಂದರೆ ನೀವೆಲ್ಲ ಶಿಫ್ಟ್ ಆಗಬೇಕು, ಹೋಗಬೇಕು ಬ್ಯಾಂಗ್ಳೂರಿಗೆ, ಮುಂಬೈ, ಹೈದರಾಬಾದ್, ಪುಣೆ, ಮಹಾರಾಷ್ಟ್ರ, ಥಾಣೆ ಆಚೆಲ್ಲ ಹೋಗಬೇಕು. ಅವಾಗ ಮಾತ್ರ ಕೊಡ್ತಾರೆ, ಇಲ್ಲದ್ರೆ ಕೊಡೋದಿಲ್ಲ. ಅವರ ಕಂಪನಿಗಳು ಅಲ್ಲೇ ಇರ್ತದಲ್ವಾ, ಹಾಗಾಗಿ. ಓಕೆ, ಸೊ ಹತ್ತಾವರದಲ್ಲಿ ಲಾಡ್ಜ್ಗೆ ರೂಮ್ ಕ್ಲೀನಿಂಗ್ ಮತ್ತು ಬೆಡ್ಡಿಂಗ್ಗೆ ಜನ ಬೇಕು. 8 ಗಂಟೆಯಿಂದ 5 ಗಂಟೆ ತನಕ 12,000 ಕೊಡ್ತಾರೆ. 7760824839. ಮಂಗಳೂರಿನಲ್ಲಿ ಹೋಟೆಲ್ಗೆ ವೇಟರ್ಸ್ 8 ಜನ, ಕ್ಯಾಪ್ಟನ್ 4 ಜನ, ಕ್ಯಾಶಿಯರ್ 2 ಜನ, ಮೋರಿ ಕ್ಲೀನ್ ಮಾಡಲಿಕ್ಕೆ 6 ಜನ ಕ್ಲೀನರ್ಸ್ ಬೇಕು. 8904818252. ನೆಕ್ಸ್ಟ್ ಮಂಗಳೂರಿನ ಲಾಡ್ಜ್ಗೆ ರಿಸೆಪ್ಷನಿಸ್ಟ್ ಬೇಕು. 8746837792. ಮೂಡುಬಿದ್ರೆ ಬನ್ನಾಡ್ಕ ಶ್ರೀ ಗುರು ರಾಘವೇಂದ್ರ ಮಠಕ್ಕೆ ಮಧ್ವ ಸಂಪ್ರದಾಯದ ಅರ್ಚಕರು ಸಹಾಯಕರು ಉಚಿತ ವಸತಿ ಉಂಟು. 919901441414. 91 ಕೋಡ್ ಆಯಿತಾ, 9901441414 ಮೊಬೈಲ್ ನಂಬರ್. ನೆಕ್ಸ್ಟ್ BJಯಲ್ಲಿ ಹೌಸ್ ಕೀಪಿಂಗ್ ಕೆಲಸಕ್ಕೆ ಮಹಿಳೆಯರು ಬೇಕು. 15,500ರಿಂದ ಸ್ಯಾಲ್ರಿ, PF ESI ಉಂಟು. 8197592627. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಎಲ್ಲರೂ ಜಾಬ್ಗೆ ಅಪ್ಲೈ ಮಾಡಿ. ಉದ್ಯೋಗದಾರರು ಯಾರಿಗಾದ್ರೂ ಚಾನಲ್ ಇದು ಲಿಂಕ್ ಬೇಕಂತಾದರೆ ಇನ್ನೊಂದು ಚಾನಲ್ ಇದ್ದು, ಅದು ಕೂಡ ಜಾಬ್ ಚಾನಲೇ. ಯಾರಿಗಾದರೂ ಬೇಕಂತಾದರೆ ಲಿಂಕ್ ಕೇಳಿ. ಓಕೆ, ಟೇಕ್ ಕೇರ್, ಬೈ.